ಗೈಸ್, ಯಾರೆಲ್ಲ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂತಂದರೆ ಯೂಟ್ಯೂಬ್ ಮಾನಿಟೈಸೇಷನ್ ಅಂತ ಏನಿದೆ, ಇದು ನಿಮಗೆ ಎನೇಬಲ್ ಆದಮೇಲೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು. ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದರಿಂದ ನಿಮಗೆ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಬಟ್ ಇಲ್ಲಿ ನೀವು ಒಂದು ಸಣ್ಣ ಮಿಸ್ಟೇಕ್ನ ನೀವು ಮಾಡ್ತು ಅಂತಂದರೆ, ನೀವು ಹಾಕೋ ವೀಡಿಯೋಸ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರಲ್ಲ. ಆಯಿತಾ? ಯಾಕೆ ಬರಲ್ಲ, ಆ ಮಿಸ್ಟೇಕ್ ಏನು ಮಾಡಬಾರ್ದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನೀವು ಯೂಟ್ಯೂಬಲ್ಲಿ ಜಾಸ್ತಿ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಯಾರು ಇದ್ರ ಬಗ್ಗೆ ಹೇಳಿರೋದಕ್ಕೆ ಹೋಗಿರಲ್ಲ. ಸೊ ಈ ವಿಡಿಯೋ ಫುಲ್ಲು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗೂ ಇರುತ್ತಾ ಅಂತ. ಆಯಿತಾ? ಸೊ ಖಂಡಿತವಾಗ್ಲೂ ವಿಡಿಯೋನ ಫುಲ್ಲು ನೋಡಿ, ಅದು ಹೆಂಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನು ಮಿಸ್ಟೇಕ್ ಮಾಡಬಾರ್ದು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತಂದರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಹಂಗೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್. ಆಯಿತಾ? ಸಬ್ಸ್ಕ್ರೈಬು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಬೇಕು ಅಂತಂದರೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು. ಬಟ್ ಇವಾಗ ಎಲ್ರಿಗೂ ಕೂಡ ಬರುತ್ತೆ ಅಡ್ವರ್ಟೈಸ್ಮೆಂಟ್ಸು. ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತಂದ್ರೂ ಕೂಡ, ಬಟ್ ನಿಮಗೆ ದುಡ್ಡು ಬರಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಅಂತಂದರೆ ಮಾನಿಟೈಸೇಷನ್ ಆನ್ ಆಗಿರಬೇಕು. ಅದಾದಮೇಲೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತಲ್ಲ, ಅದರಿಂದ ನಿಮಗೆ ದುಡ್ಡು ಬರುತ್ತೆ. ಆಯಿತಾ? ಸೊ ಈ ನೀವು ದುಡ್ಡು ಮಾಡ್ತೀರಾ ಅಂತಂದರೆ ನಿಮ್ಮ ವೀಡಿಯೋಸ್ಗಳಿಗೆ, ಪ್ರತಿ ವೀಡಿಯೋಸ್ಗಳಿಗೂ ಕೂಡ ಗ್ರೀನ್ ಡಾಲರ್ ತೋರಿಸುತ್ತೆ. ಆಯಿತಾ? ಡಾಲರ್ ಸಿಂಬಲ್ಲು ಗ್ರೀನ್ ಕಲರಲ್ಲಿ ನಿಮಗೆ ತೋರಿಸುತ್ತೆ. ಆ ಥರ ತೋರಿಸ್ತದೆ ಅಂತಂದರೆ ಆ ಒಂದು ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ ಬರ್ತದೆ. ಆ ಅಡ್ವರ್ಟೈಸ್ಮೆಂಟಿಂದ ನಿಮ್ಗೆ ಏನು ದುಡ್ಡು ಬರಬೇಕು ಅದು ನಿಮಗೆ ಬರ್ತಾ ಇರುತ್ತೆ. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು, ನಿಮ್ಮ ಚಾನಲ್ಗೆ ಅಡ್ವರ್ಟೈಸ್ಮೆಂಟ್ಸ್ ಬರಬೇಕು ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಇದ್ರ ರೂಲ್ಸ್ ಎಲ್ಲ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಚಾನಲಲ್ಲಿದೆ ನೋಡಿ. ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ಏನೇನು ರೂಲ್ಸ್ ಇದೆ ಅನ್ನೋದೆಲ್ಲ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು, ನೀವು ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ವೀಡಿಯೋಸ್ಗಳಿಗೆ ದುಡ್ಡು ಬರಲ್ಲ, ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ. ಅದೇನು ಮಿಸ್ಟೇಕು ಅಂತ ಇವಾಗ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ಬನ್ನಿ. ಓಕೆ ಗೈಸ್, ಇವಾಗ ನೀವು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಾನು ನಿಮಗೆ ಒಂದು ಲೈನ್ ಇದೆ, ಅದನ್ನು ಫಸ್ಟ್ ಓದ್ಬಿಡ್ತೀನಿ, ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೈ ದ ಮಾನಿಟೈಸೇಷನ್ ಐಕಾನ್ ಮೇ ಚೇಂಜ್ ಫ್ರಮ್ ಗ್ರೀನ್ ಟು ಯೆಲ್ಲೋ ಅಂತ. ಸೊ ನಾನು ಅವಾಗಲೇ ಹೇಳಿದಂಗೆ ಗ್ರೀನ್ ಕಲರ್ ಇದೆ ಅಂತಂದರೆ ನೀವು ದುಡ್ಡು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇನ್ ಕೇಸ್ ಅದೇನಾದರೂ ಎಲ್ಲೋ ಆಯಿತು ಅಂತಂದರೆ ಏನಾಗುತ್ತೆ ಪ್ರಾಬ್ಲಮ್ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಸಮ್ಟೈಮ್ಸ್ ಎ ವಿಡಿಯೋ ಮಾನಿಟೈಸೇಷನ್ ಐಕಾನ್ ಕ್ಯಾನ್ ಚೇಂಜ್ ಫ್ರಮ್ ಗ್ರೀನ್ ಡಾಲರ್ ಟು ಯೆಲ್ಲೋ ಡಾಲರ್. ದಿಸ್ ಚೇಂಜ್ ಇನ್ ಮಾನಿಟೈಸೇಷನ್ ಸ್ಟೇಟಸ್ happens because of our system continue to scan your video to find whether the video meets our advertiser friendly content guidelines. We continuously work to make this process faster and more stable ಅಂತ ಕೊಟ್ಟಿದ್ದಾರೆ. ಅಂತಂದರೆ ನೋಡಿ ಗೈಸ್, ನಾನು ಅವಾಗಲೇ ಹೇಳ್ದಂಗೆ ಗ್ರೀನ್ ಕಲರ್ ಇದೆ ಅಂತಂದರೆ ಸೊ ನೀವು ದುಡ್ಡು ಬರುತ್ತೆ ನಿಮಗೆ ಅಂತ ಅರ್ಥ. ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ದುಡ್ಡು ಬರ್ತದೆ ಅಂತ. ಇನ್ ಕೇಸ್ ಏನಾದರೂ ಅದು ಗ್ರೀನ್ ಕಲರ್ ಇರೋದು ಎಲ್ಲೋ ಆದರೆ, ಆಯಿತಾ, ಸೊ ನಿಮಗೆ ದುಡ್ಡು ಬರೋದಿಲ್ಲ. ಬರುತ್ತೆ, ಬಟ್ 10 ರೂಪಾಯಿ ಬರೋ ಜಾಗದಲ್ಲಿ 2 ರೂಪಾಯಿ ಬರ್ತದೆ. ಆಯಿತಾ? ಸೊ ಇವಾಗ ನೀವು ನನ್ನ ಕೇಳ್ಬೋದು, ಬ್ರೋ ಗ್ರೀನಿಂದ ಎಲ್ಲೋ ಆಗುತ್ತಾ ಅಂತ. ಖಂಡಿತವಾಗಲೂ ಆಗುತ್ತೆ. ನೋಡಿ, ನೀವು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದೆ, ಆನ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀರಾ, ಗ್ರೀನಲ್ಲಿ ತೋರಿಸ್ತಾ ಇರುತ್ತೆ. ಆಯಿತಾ? ನೀವು 1-2 ದಿನ ಬಿಟ್ಟು ನೋಡಿದ್ಮೇಲೆ ಆ ಗ್ರೀನ್ ಇರೋದು ಎಲ್ಲೋ ಆಗಿಬಿಟ್ಟಿರುತ್ತೆ. ಆಯಿತಾ? ಎಲ್ಲೋ ಆಯಿತು ಅಂತಂದರೆ ನಾನು ಅವಾಗಲೇ ಹೇಳಿದೆ, 100 ರೂಪಾಯಿ ಬರೋ ಜಾಗದಲ್ಲಿ 10 ರೂಪಾಯಿ ಬರ್ಬೋದು, 10 ರೂಪಾಯಿ ಬರೋ ಜಾಗದಲ್ಲಿ 2 ರೂಪಾಯಿ ಬರ್ಬೋದು. ಆಯಿತಾ? ಸೊ ಯಾಕಾಗುತ್ತೆ ಅಂತಂದರೆ, ಈ ಯೆಲ್ಲೋ ಡಾಲರ್ ಬಂದಿದೆ ಅಂತಂದರೆ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ಬರೋದಿಲ್ಲ. ಆಯಿತಾ? ಈ ಯೆಲ್ಲೋ ಡಾಲರ್ ಅದನ್ನು ಐಡೆಂಟಿಫೈ ಮಾಡುತ್ತೆ. ಸೊ ನಿಮ್ಮ ವೀಡಿಯೋಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರ್ತಾ ಇಲ್ಲ ಈ ಒಂದು ವೀಡಿಯೋಗೆ ಅಂತ. ಯಾಕೆ ಯೆಲ್ಲೋ ಡಾಲರ್ ಆಗುತ್ತೆ, ಗ್ರೀನಿಂದ ಯೆಲ್ಲೋ ಡಾಲರ್ಗೆ ಯಾಕೆ ಆಗುತ್ತೆ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ತುಂಬ ಸೂಕ್ಷ್ಮವಾಗಿ ನೋಡಿ. ಯಾಕೆಂತಂದರೆ ತುಂಬ ಜನ ಮಾನಿಟೈಸೇಷನ್ ನಾನಾದರೆ ಏನು ಬೇಕಾದ್ರೂ ವೀಡಿಯೋಸ್ ಮಾಡ್ಬೋದು, ಅಪ್ಲೋಡ್ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ದುಡ್ಡು ಬರುತ್ತೆ ಅನ್ನೋ ಥರ ಅಂದ್ಕೊಂಡಿರ್ತೀರ. ಬಟ್ ಇದು ಕೂಡ ಇದೆ. ಆಯಿತಾ? ಸೊ ಅದೇನು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಆಯಿತಾ? ಅಡ್ವರ್ಟೈಸರ್ ಫ್ರೆಂಡ್ಲಿ ಕಂಟೆಂಟ್ ಗೈಡ್ಲೈನ್ಸ್ ಅಂತ ಒಂದು ಇದೆ ಗೈಸ್. ಆಯಿತಾ? ಒಂದು ರೂಲ್ಸ್ ಇದೆ. ಇದನ್ನು ನಾನು ಇವಾಗ ನೀಟಾಗಿ ಎಲ್ಲನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗಲ್ಲ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಏನಕ್ಕೆ ಬರಲ್ಲ ಅನ್ನೋದನ್ನ ನಾನು ನಿಮ್ಮ ಮ್ಯಾಟ್ರ್ ಹೇಳ್ತೀನಿ. ನೀವೇನಾದರೂ ಕೇಳ್ತು ಕಮೆಂಟ್ ಬಾಕ್ಸಲ್ಲಿ, ಬ್ರೋ ಇದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ತೀನಿ. ಆಯಿತಾ? ಸೊ ಇವಾಗ ನಾನು ವೀಡಿಯೋ ಜಸ್ಟ್ ಸುಮ್ಮನೆ ಕ್ಯಾಶುವಲಾಗಿ ಹೇಳ್ಬಿಡ್ತೀನಿ. ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಕೊಟ್ಟಿದೆ ನೋಡಿ. ಇನ್ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜು, ವೈಲೆನ್ಸು, ಅಡಲ್ಟ್ ಕಂಟೆಂಟು, ಶಾಕಿಂಗ್ ಕಂಟೆಂಟು, ಹಾರ್ಮ್ಫುಲ್ ಆ್ಯಕ್ಟ್ಸ್ ಆ್ಯಂಡ್ ಅನ್ರಿಲಿಯಬಲ್ ಕಂಟೆಂಟು, ಏಟ್ಫುಲ್ಲು, ಈ ಥರ ತುಂಬ ಏನೇನೋ ಕೊಟ್ಟಿದ್ದಾರೆ. ಆಯಿತಾ? ಸೊ ನಾನು ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ನೀವೇನಾದರೂ ವೀಡಿಯೋಸ್ಗಳಲ್ಲಿ ಇನ್ಅಪ್ರಾಪ್ರಿಯೇಟ್ ಲ್ಯಾಂಗ್ವೇಜ್ ಯೂಸ್ ಮಾಡಿತ್ತು ಅಂತಂದರೆ, ಆಯಿತಾ, ಸೊ ಈಗ ನಿಮ್ಗೆ ಗೊತ್ತಿರುತ್ತೆ, ಸೊ ಬೇರೆ ಬೇರೆ ಥರ ಕೆಟ್ಟ ಪದಗಳು ಅವು ಇವು ಯೂಸ್ ಮಾಡಿತ್ತು, ಅಥವಾ ನೀವೇನಾದರೂ ವೈಲೆನ್ಸ್ ಏನಾದರೂ ನೀವು ವೀಡಿಯೋದಲ್ಲಿ ಮಾಡಿದ್ದೀರಾ, ಅಥವಾ ಅಡಲ್ಟ್ ಕಂಟೆಂಟ್ ಏನಾದರೂ ಮಾಡಿದ್ದೀರಾ, ಶಾಕಿಂಗ್ ಕಂಟೆಂಟ್, ಅಯ್ಯೋ ಹಿಂಗೆ ಬಂತು ಹೋಯ್ತು, ಹಿಂಗಾಯಿತು ಬಂತು ನ್ಯೂಸು ಹೊಡೀತು ಬೆಂಕಿ ಹಿಂಗೆ ಅಂದ್ಕೊಂಡು ಸುಮ್ಮನೆ ಏನೋ ಮಾಡಿರ್ತಾರೆ ನೋಡಿ, ಅದಕ್ಕೂ ಕೂಡ ಯೆಲ್ಲೋ ಡಾಲರ್ ಆಗುತ್ತೆ. ಆಮೇಲೆ ಹಾರ್ಮ್ಫುಲ್ ಆ್ಯಕ್ಟ್ಸು, ಏನಾದರೂ ತುಂಬ ಡೇಂಜರ್ ಅದು ಇರುವಂಥ ಒಂದು ವೀಡಿಯೋಸ್ಗಳು, ಆಮೇಲೆ ಏಟ್ಫುಲ್ಲು, ಯಾರ ಬಗ್ಗೆ ಏನಾದರೂ ಮಾತಾಡೋದು, ಕೆಟ್ಟದಾಗ ಬೈಯೋದು ಯೂಟ್ಯೂಬಲ್ಲಿ, ನಾಳೆ ಗೊತ್ತಲ್ಲ ಡಾನು ನಾನು ಗೊತ್ತಲ್ಲ ಹಿಂಗೆ ಅಂತ ಅಂದ್ಕೊಂಡು, ಸೊ ಈ ಥರ ಏನೇನೋ ಮಾಡಿತ್ತು ಅಂತಂದರೆ ನಾನು ಆವಾಗಲೇ ಹೇಳಿದೆ ಇದನ್ನು ಸಿಂಪಲಾಗಿ ಹೇಳ್ತೀನಿ ಅಂತ. ಸೊ ವೀಡಿಯೋ ಬೇಕು ಅಂತಂದ್ರೆ ಫುಲ್ಲಿ ಕೇಳಿ, ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಆಯಿತಾ? ಸೊ ಈ ಥರ ಏನಾದರೂ ಮಾಡಿತ್ತು ಅಂತಂದರೆ ಗ್ರೀನ್ ಡಾಲರ್ ಇರೋ ಸಿಂಬಲ್ಲು ಯೆಲ್ಲೋ ಡಾಲರ್ ಆಗುತ್ತೆ. ಆಯಿತಾ? ಸೊ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದು ಗ್ರೀನ್ ಡಾಲರ್ ಆಗುತ್ತೆ ಯೆಲ್ಲೋ ಡಾಲರ್ ಆಗುತ್ತಾ ಅಂತ. ಸೊ ಗ್ರೀನ್ ಡಾಲರ್ ಇದೆ ಅಂತಂದರೆ ದುಡ್ಡು ಬರ್ತಾ ಇರುತ್ತೆ. ಬಟ್ ಅದು 2 ದಿನ ಆದಮೇಲೆ ಅದು ಯೆಲ್ಲೋ ಡಾಲರ್ ಆಗು ಕನ್ವರ್ಟ್
ಕನ್ವರ್ಟ್ ಆಗ್ಬೋದು ಆಯಿತಾ. ಅದನ್ನೇ ಇಲ್ಲಿ ಕೊಟ್ಟಿರೋದು ಅವ್ರ ರೂಲ್ಸಲ್ಲಿ. ಸೊ ಹಾಗಾಗಿ ದಯವಿಟ್ಟು ವೀಡಿಯೋಸ್ಗಳನ್ನ ಅಡ್ವರ್ಟೈಸರ್ ಫ್ರೆಂಡ್ಲಿ ಆಗಿರುವಂಥ ಒಂದು ಕಂಟೆಂಟ್ಸ್ಗಳನ್ನ ಮಾಡಿ. ಅವಾಗ ನಿಮ್ಮ ವೀಡಿಯೋಸ್ಗಳಿಗೆ ಗ್ರೀನ್ ಕಲರ್ ಇರುತ್ತೆ. ಪ್ರತಿದಿನ ವೀಡಿಯೋಸ್ಗಳಿಗೆ ಏನು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಆ ದುಡ್ಡು ನಿಮಗೆ ಬರುತ್ತೆ. ಇಲ್ಲ ಅಂತಂದರೆ 10 ರೂಪಾಯಿ ಬರೋ ಜಾಗದಲ್ಲಿ 2 ರೂಪಾಯಿ ಬರುತ್ತೆ. ಓಕೆ, ಇದು ಯಾರು ಹೇಳೋಕ್ಕೆ ಹೋಗಲ್ಲ, ಸೀಕ್ರೆಟು ಬಿಟ್ಕೊಂಡಿದ್ದೀನಿ. ಎಲ್ಲರೂ ಶೇರ್ ಮಾಡಿ, ಆಮೇಲೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಅಂತೀನಿ ಅಷ್ಟೇ, ನೀವು ಮಾಡ್ಕೊಳ್ಳಲ್ಲ ಕೆಲವರು, ಇರಲಿ ಬಿಡಿ, ಬೇಕಾದಾಗ ಮಾಡ್ಕೊತೀರಾ. ಲವ್ ಯು.